ನಮ್ಮ ಜೊತೆಗೆ ಈಗ ಕಾಟೇರ ಚಿತ್ರದ ನಿರ್ದೇಶಕರು ತರುಣ್ ಸುಧೀರ್ ಅವರಿದ್ದಾರೆ. ಬನ್ನಿ ಮಾತನಾಡ್ಸೋಣ. ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ನಿಮಗೆ ಬಂದಿರೋ ಬೆಸ್ಟ್ ರೆಸ್ಪಾನ್ಸ್ ಯಾವುದು, ಎಲ್ಲಿಂದ? ಫ್ಯಾನ್ಸಿಂದನೇ ಅಮ್ಮ ನನಗೆ. ಯಾಕೆ ಅಂತಂದರೆ ನಾನು ಸಾರ್ ಜೊತೆಗೆ 3 ಸಿನಿಮಾನೂ ಆಗಿದೆ. ಅದು ಚೌಕ ಆಗಿರ್ಬೋದು, ರಾಬರ್ಟ್ ಆಗಿರ್ಬೋದು, ಇದಾಗಿರ್ಬೋದು. 2 ಸಿನಿಮಾದಲ್ಲೂ ನನಗೆ ಅವ್ರು ಬಂದಾಗ ತುಂಬ ಒಂದು ಓವರ್ವೆಲ್ಮಿಂಗ್ ರೆಸ್ಪಾನ್ಸೇ ಇತ್ತು ನನಗೆ. ಸೊ ಸಕ್ಕತ್ತಾಗಿದೆ ಪಿಕ್ಚರು, ತುಂಬ ಚೆನ್ನಾಗಿದೆ, ಸೂಪರ್ ಆಗಿದೆ, ಇದೆಲ್ಲ ನಾನು ಕೇಳಿದ್ದೀನಿ. ಫಸ್ಟ್ ಟೈಮ್ ನನಗೆ ಅವ್ರು ಬಂದು ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದಾರೆ. ಈ ಥರ ಒಂದು ಸಿನಿಮಾ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಅಣ್ಣ ಅಂತ ಹೇಳ್ತಿದ್ದಾರೆ. ಅದು ತುಂಬ ಇಮೋಷನಲಿ ಟಚ್ ಆಗ್ತಾ ಇದೆ ನನಗೆ. ಸೊ ಅದಕ್ಕೆ ಹೆಂಗೆ ನಾನು ರೆಸ್ಪಾನ್ಸ್ ಮಾಡಬೇಕು, ದಟ್ ಇಸ್ ದ ಬೆಸ್ಟ್ ಕಾಂಪ್ಲಿಮೆಂಟ್ ಐ ಹ್ಯಾವ್ ಗಾಟ್ ಅಂತ ಅನ್ಸುತ್ತೆ. ಹೌದಾ? ಅಂದರೆ ರಿಲೀಸ್ ಆದಮೇಲೆ ಹೇಳ್ತಾರಾ ಥ್ಯಾಂಕ್ ಯು ಅಂತ? ನೈಟ್ ಶೋಗಳು ಮುಗೀತಲ್ಲ, 12 ಗಂಟೆ ಶೋ ಮುಗೀತು, 3 ಗಂಟೆ ಶೋ ಮುಗೀತಲ್ಲ, ಅವಾಗ ನಾನು ಥಿಯೇಟರ್ ಹತ್ರನೇ ಇದ್ನಲ್ಲ, ಅಲ್ಲಿಗೆ ಬಂದು ಹೇಳ್ತಾ ಇರೋದು. ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ನನಗೆ ಟ್ಯಾಗ್ ಮಾಡಿ ಹೇಳ್ತಾ ಇರೋದು. ಸೊ ಅಲ್ಲಿ ಎಲ್ಲ ಕಡೆನೂ ಒಂದು ಕಾಮನ್ ಆಗಿ ಬರ್ತಾ ಇರೋದು ಈ ಥರ ಒಂದು ಸಿನಿಮಾ ಕೊಟ್ಟಿದ್ದಕ್ಕೆ. ಹೌದು. ಸೊ ಅದೊಂದು ಆ ಎಮೋಷನಲ್ ಒಂದು ಕನೆಕ್ಟ್ ಆಗಿದಾರಲ್ಲ, ಸೊ ದಟ್ ಇಸ್ ಬಿಗ್ಗೆಸ್ಟ್ ಕಾಂಪ್ಲಿಮೆಂಟ್ ನನಗೆ. ರಾಯರ ಆಶೀರ್ವಾದ ಪಡೆದು ಬಂದ್ರಿ, ಒಂದು ವೈಬ್, ಅದು ನಿಮಗೆ ಸ್ಪೆಷಲ್ ವೈಬ್. ಹೇಗೆ ಅನ್ನಿಸ್ತು? ಏನು ಈಗ ಆ ಎಫೆಕ್ಟು ಖುಷಿ ಆಗ್ತಾ ಇದೆಯಾ? ಧನ್ಯತಾ ಭಾವ ಬರ್ತಾ ಇದೆಯಾ? ನಾನು ಯಾವಾಗಲೂ ನಂಬಿರದೆ ಗುರುಗಳನ್ನಮ್ಮ. ನಾನು ಏನೇ ಕೆಲಸ ಮಾಡಿದ್ರು ಶ್ರಮ ನಾನು ಪಡ್ತೀನಿ, ನಾನು ಕಷ್ಟಪಡ್ತೀನಿ. ಆದರೆ ಅದರಷ್ಟು ರಿಸಲ್ಟ್ ನಾನು ಯಾವತ್ತೂ ಗುರುಗಳ ಮೇಲೆ ಬಿಟ್ಟಿರ್ತೀನಿ. ಅದು ಸೊ ಯಾವತ್ತು ಅವ್ರು ಹೆಂಗೆ ಕರ್ಕೊಂಡು ಹೋಗ್ತಾರೆ ಹಾಗೆ ಟ್ರಾವೆಲ್ ಮಾಡ್ಕೊಂಬಂದಿರೋದು. ನಾನೊಬ್ಬ ಆ್ಯಕ್ಟ್ರಾಗಿ ಸಿನಿಮಾ ಇಂಡಸ್ಟ್ರಿಗೆ ಬಂದವನು. ನಾನು ಆ್ಯಸ್ ಆ್ಯಕ್ಟ್ರಾಗಿ ವರ್ಕ್ ಆಗಲಿಲ್ಲ. ಭಗವಂತ ನನಗೆ ಡೈರೆಕ್ಷನಲ್ಲಿ ಇಟ್ಟಿದ್ರು ಅದನ್ನು. ಸೊ ಅಲ್ಲಿಂದ ಆ ಶಿಫ್ಟ್ ಆಯಿತು. ಸೊ ನನ್ನ ಜರ್ನಿನ ಅವ್ರು ಕರ್ಕೊಂಡು ಹೋಗ್ತಾ ಇರೋದ್ರಿಂದ ನಾನು ಜಸ್ಟ್ ಫಾಲೋ ಮಾಡ್ಕೊಂಡು ಹೋಗ್ತೀನಿ. ನಾನು ಕೆಲಸ ಮಾಡ್ಕೊಂಡು ಶ್ರಮ ಪಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಈ ಸತಿನೂ ಅಷ್ಟೇ, ನಾನು ಶಿರ್ಡಿಗೆ ಹೋಗೋದಾಗಲಿ ಅಥವಾ ಮಂತ್ರಾಲಯಕ್ಕೆ ಹೋಗೋದಾಗಲಿ, ಅಲ್ಲಿ ಹೋದ ನಾನು ಒಂದೇ ಹೇಳೋದು, ನನ್ನ ಕೆಲಸ ನಾನು ಮಾಡಿದ್ದೀನಿ, ಇಲ್ಲಿಂದ ನಿಮ್ಮ ಪಾದಕ್ಕೆ ಹಾಕಿದ್ದೀನಿ ನಾನು ಅಂತಲೇ ನಾನು ಹೇಳ್ಬಿಟ್ಟು ಬರೋದು ಅಷ್ಟೇ. ಸೊ ನನ್ನ ಕೆಲಸ ನಾನು ಮಾಡಿದ್ದೆ. ಇವಾಗ ಅದು ರಿಸಲ್ಟ್ ನಿಮಗೆ ಖಂಡಿತವಾಗ್ಲೂ ಕಾಣಿಸ್ತಾ ಇದೆ. ನಿಮ್ಮ ಮತ್ತು ದರ್ಶನ್ ಸರ್ ಕಾಂಬಿನೇಷನ್ ಹೊಸದಲ್ಲ, ಆದರೆ ಈ ಹಬ್ಬದ ಊಟ ಇದೆಯಲ್ಲ ಫ್ಯಾನ್ಸ್ಗೆ, ಅದು ಹೊಸದು. ತುಂಬ ಡಿಫ್ರೆಂಟಾಗಿ ಕಣ್ತುಂಬಿಸ್ಕೊಂಡ್ರು ಫ್ಯಾನ್ಸ್ ಹೇಳ್ತಿರೋದು. ನಿಮಗೆ ಎಷ್ಟು ಎಕ್ಸೈಟ್ಮೆಂಟ್ ಇತ್ತು, ಈ ಥರ ಮೂಡ್ ಬರುತ್ತೆ, ಹಿಂಗಿರುತ್ತೆ, ಫ್ಯಾನ್ಸ್ ಹಿಂಗೆ ಹೇಳ್ತಾರೆ ಅನ್ನೋದು ಪಕ್ಕ ಮೈಂಡಲ್ಲಿ ಇರುತ್ತೆ ನಿಮಗೆ ಅಲ್ವಾ? ಅಂದರೆ ನಾವು ಯಾವತ್ತು ಈ ಕತೆ ದರ್ಶನ್ ಸರ್ ಓಕೆ ಮಾಡಿದ್ರಲ್ಲ, ನನಗೆ ಅವತ್ತೇ ಒಂದು ಕಾನ್ಫಿಡೆನ್ಸ್ ಬಂತಮ್ಮ. ಯಾಕಂದರೆ ಈ ಥರದೊಂದು ಎಕ್ಸ್ಪೆರಿಮೆಂಟಲ್ ಕತೆ, ಒಂದು ರೆಗ್ಯುಲರ್ ಕಮರ್ಷಿಯಲ್ ಹೀರೋಗೆ ಸ್ವಲ್ಪ ಚಾಲೆಂಜಿಂಗ್ ಆಗಿರೋ ಕತೆ ಅಂತಿದ್ದಾಗ ಅವ್ರು ಯಾವಾಗ ಅದನ್ನು ಎಸ್ ಮಾಡೋಣ ಇದನ್ನ ಅಂತ ಒಪ್ಕೊಂಡ್ರು, ಅಲ್ಲಿಗೆ ನಮಗೆ ಧೈರ್ಯ ಬಂದ್ಬಿಡ್ತು. ಓಕೆ, ಸಿನಿಮಾ ಚೆನ್ನಾಗಿ ಆಗುತ್ತೆ ಅಂತ ಅಂದ್ಬಿಟ್ಟು. ಅದಾದಮೇಲೆ ಸಿನಿಮಾ ಎಲ್ಲ ಮುಗಿದು ನಾವು ಎಡಿಟಿಂಗ್ ಟೇಬಲ್ ಎಲ್ಲ ಇದೆ ಅಥವಾ ಬೇರೆ ಟೆಕ್ನಿಷಿಯನ್ ತೋರಿಸಿದಾಗಲಿ ಎಲ್ಲರೂ ನೋಡಿದಾಗಲೂ ಎಲ್ಲರದು ಒಂದೇ ರೆಸ್ಪಾನ್ಸ್ ಬಂದಿದ್ದು, ಅದ್ಭುತವಾಗಿದೆ ಸಿನಿಮಾ, ಇದು ಕನ್ನಡ ತುಂಬ ಹೊಸದಾಗುತ್ತೆ ಅಂತ ಅಂದ್ಬಿಟ್ಟು. ಸೊ ಇವತ್ತು ಕೂಡ ಆ ಪಿಕ್ಚರ್ ರಿಲೀಸ್ ಆದಮೇಲೆ ಕೂಡ ಫ್ಯಾನ್ಸ್ ಕಡೆಯಿಂದ ಬರ್ತಾ ಇರೋದು ಅಥವಾ ಯಾರು ಸಿನಿಮಾ ನೋಡ್ತಿದ್ದಾರೆ, ಇದನ್ನು ಅಭಿಮಾನಿಗಳನ್ನ ಬಿಟ್ಟು ಸಿನಿಮಾ ನೋಡಿದವ್ರು ಕೂಡ ಅದೇ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಇದು ಈ ಥರದೊಂದು ಜಾನರ್ಗೆ, ಈ ಥರದೊಂದು ಕತೆಗೆ ಸಿಕ್ಕಂಥ ಒಂದು ಗೆಲುವು ಇದು. ಓಕೆ, ನೀವು ಮತ್ತು ದರ್ಶನ್ ಸರು ಬೆಸ್ಟ್ ಫ್ರೆಂಡು, ನಟ ನಿರ್ದೇಶಕರು. ಅದು ಹೊರತಾಗಿ ನಿಮ್ಮಲ್ಲೊಂದು ಅಂಡರ್ಸ್ಟ್ಯಾಂಡಿಂಗ್ ಇರುತ್ತಲ್ಲ, ಅದರಲ್ಲಿ ಸ್ನೇಹ ಇರುತ್ತಲ್ಲ, ಅದರಲ್ಲಿ ಯಾರು ಫಸ್ಟ್ ಥ್ಯಾಂಕ್ಸ್ ಅಥವಾ ಹೆಂಗೆ ಕಂಗ್ರ್ಯಾಚುಲೇಷನ್ಸ್ ಏನಂತ ಶೇರ್ ಮಾಡ್ಕೋತೀರಾ? ಇಂಥ ಸಕ್ಸಸ್ ಆದಾಗ ಅದನ್ನ ಹೆಂಗೆ ಶೇರ್ ಮಾಡ್ಕೋತೀರಾ? ಫಸ್ಟ್ ಅವಕಾಶ ಸಿಕ್ಕಿದ್ದಕ್ಕೆ ನಾನು ಥ್ಯಾಂಕ್ಸ್ ಹೇಳ್ಬೇಕಲ್ವ ಯಾವತ್ತೂ ಅಷ್ಟೇ. ಆ ಥರ ಇವತ್ತು ದರ್ಶನ್ ಸರ್ ಅಂಥವ್ರ ಜೊತೆ ಕೆಲಸ ಮಾಡೋದಕ್ಕೆ ಎಷ್ಟು ನಿರ್ದೇಶಕರು ಆಸೆ ಪಡ್ತಾರೆ, ಅಂಥದ್ದು ನನಗೆ ಆ ಭಾಗ್ಯ ಸಿಗ್ತಾಯಿದೆ. ಅವ್ರು ಕರೆದು ಒಂದು ಕೆಲಸ ಕೊಡ್ತೀರಿ ಅಂತಂದಾಗ ಮೊದಲನೇದಾಗಿ ಕೃತಜ್ಞತೆಗಳು ನಾನು ಸಲ್ಲಿಸ್ತೀನಿ ಅವ್ರಿಗೆ ಯಾವಾಗಲೂ. ಆ್ಯಂಡ್ ಈ ಸಕ್ಸಸ್ಸು ಈ ಥರದ್ದು ದರ್ಶನ್ ಸರ್ ನೋಡಿಲ್ದಿರೋದಲ್ಲ, ಅವ್ರು 55 ಸಿನಿಮಾಗಳಲ್ಲಿ ಅವ್ರು ನೋಡಿಲ್ದಿರೋದಲ್ಲ, ನಮ್ಗಳಿಗೆ ಹೊಸ್ತಿದೆಲ್ಲ. ಸೊ ಎಲ್ಲೋ ಒಂದು ಕಡೆ ಅವ್ರು ಕೊಟ್ಟಂಥ ಒಂದು ಜವಾಬ್ದಾರಿನ ನಾನು ನಿಭಾಯಿಸಿದ್ದೀನಿ ಅನ್ನೋದು ಒಂದು ಖುಷಿ ಇದೆ ನನಗೆ. ಆ್ಯಂಡ್ ಅವರು ಕೂಡ ಆಯಿತು, ನಾನು ಈ ಹುಡುಗನ ಮೇಲೆ ನಂಬಿಕೆ ಇಟ್ಟಿದ್ದೆ, ಇವ್ನು ಚೆನ್ನಾಗಿ ಮಾಡಿದ್ದಾನೆ, ನಿರ್ಮಾಪಕರಿಗಾಗಲಿ ನನ್ನ ಅಭಿಮಾನಿಗಳಿಗಾಗಲಿ ಅದು ಖುಷಿ ಕೊಟ್ಟಿದೆ ಅಂತನ್ನ ಅವರು ಒಂದು ಚಿಕ್ಕ ಕೃತಜ್ಞತೆ ಭಾವದಲ್ಲಿ ಅವರೂ ಇದ್ದಾರೆ. ಸೊ ಇದು ಹ್ಯಾಂಡ್ ಇನ್ ಹ್ಯಾಂಡ್ ಹೋಗುತ್ತೆ ಇಬ್ಬರಿಗೂ. ಆಯಿತು, ಇದು ಹೊರಗಡೆದಾಯಿತು. ಒಳಗಡೆದೇನು ಹೇಳಿ, ಸೀಕ್ರೆಟ್ ಹೆಂಗೆ ಮಾತಾಡ್ತೀರಾ ಇಬ್ಬರು? ಫೋನಲ್ಲಿ ಮಾತಾಡ್ತೀರಾ ಅಥವಾ ಮೀಟ್ ಮಾಡಿ ಒಬ್ರಿಗೊಬ್ರಿ ತಪ್ಕೊಂಡು ಖುಷಿನ ಎಕ್ಸ್ಪ್ರೆಸ್ ಮಾಡ್ಕೋತೀರಾ, ಹೇಗೆ? ಇಲ್ಲ, ನಾನು ಯಾವಾಗಲೂ ಅಷ್ಟೇ, ಆದಷ್ಟು ನಾನು ನಮ್ಮ ಡೈರೆಕ್ಟ್ ಮೀಟ್ ಮಾಡಿನೇ ಮಾತಾಡೋದು. ನಾನು ಮನೆಗೆ ಹೋಗಿ ನಾನು ಪರ್ಸ್ನಲ್ ಬೆಳಗ್ಗೆನೇ ಹೋಗ್ಬಿಟ್ಟಿರ್ತೀನಿ. ನಾನು ಅವ್ರು ವರ್ಕೌಟ್ಗೆ ಹೋಗೋಕ್ಕಿಂತ ಮುಂಚೆ ನಾನೊಂದು 7-7:30 ಅವರು 5 ಗಂಟೆಗೆ ಎದ್ಬಿಟ್ಟಿರ್ತಾರಲ್ಲ, ಸೊ ನಾನು 6 ಗಂಟೆ 6:30 ಈ ಟೈಮಲ್ಲೇ ಹೋಗೋದು. ನಾನು ಹೋಗಿ ಸ್ವಲ್ಪ ಆರಾಮಾಗಿ ಕಾಮಾಗಿರುತ್ತೆ, ಇನ್ನೂ ಯಾರು ಬಂದಿರಲ್ಲ ಏನು ಅಂತ ನಾವು ಏನೇ ಇದ್ರೂ ಅಲ್ಪ ಮಾತಾಡ್ಕೊಂಡು ಪರ್ಸ್ನಲ್ ಏನೇ ಶೇರ್ ಮಾಡಿಕೊಂಡು ಏನೇ ಇದ್ರೂ ಆ ಟೈಮಲ್ಲೇ. ಸೊ ಇವಾಗಲೂ ಅಷ್ಟೇ, ಅವ್ರ ಕಾಪಿ ಫೈನಲ್ ರಿಲೀಸ್ಗೆ 2 ದಿವಸ ಮುಂಚೆ ಒಂದ್ಸತಿ ಎಲ್ಲರೂ ಶೋ ಹಾಕಿದ್ರು ರಾಕ್ಲೈನ್ ಮಾಲಲ್ಲಿ. ದರ್ಶನ್ ಸರ್ ಮತ್ತು ಪ್ರಜ್ಜು, ವಿನೋದ್ ಪ್ರಭಾಕರ್ ಅವರೆಲ್ಲ ನೋಡಿದ್ರು ಸಿನಿಮಾ. ಅವಾಗಲೂ ಅಷ್ಟೇ, ಅದು ನೋಡಿದ ನೆಕ್ಸ್ಟ್ ದಿವಸ ನಾನು ಸಿಕ್ಕಿದಾಗಲೂ ಅಷ್ಟೇ ಅವ್ರದ್ದೊಂದು ಹಗ್ಗಿದೆ, ದರ್ಶನ್ ಸರ್ದೊಂದು ಹಗ್ಗಿದೆ. ಅಲ್ಲಿ ಗೊತ್ತಾಗ್ಬಿಡುತ್ತೆ ಅದು ನಮಗೆ ಅವ್ರು ಎಷ್ಟು ಖುಷಿ ಪಡ್ತೀರ ಅದನ್ನು ಅಂತ ಅಂದ್ಬಿಟ್ಟು ಅಂತ. ಸೊ ರಿಲೀಸ್ ಹಿಂದಿನ ದಿವಸನೂ ಅದನ್ನೇ ನಾವು ಹೋಗಿ ಮಾತಾಡ್ಕೊಂಡು ಬಂದಿದ್ದು. ಸೊ ಅದು ಬಿಟ್ಟರೆ ಫೋನಲ್ಲಿ ಅವ್ರು ನಮ್ಗೆ ಗೊತ್ತಿತ್ತಮ್ಮ ಈ ಸಿನಿಮಾ ಹಿಂಗೆ ರಿಸೀವ್ ಆಗುತ್ತೆ ಅನ್ನೋದು ನಮ್ಗೆ ಗ್ಯಾರಂಟಿ ಗೊತ್ತಿತ್ತು. ಅದನ್ನು ಮೀರಿದೊಂದು ರಿಸೀವ್ ಆಗಿದೆಯಲ್ಲ, ಅದ್ರ ಖುಷಿ ಇದೆ ಅಷ್ಟೇ ಇವಾಗ. ಸೊ ಈಗ ಹ್ಯಾಟ್ರಿಕ್ ಯಾವಾಗ ನಿಮ್ಮ ಮತ್ತು ಸರ್ ಕಾಂಬಿನೇಷನ್? ಆ್ಯಕ್ಚುಲಿ ಚೌಕ ಹೊರತಾಗಿ ಆಯ್ತು, ಅವರು ಇನ್ನೊಂದು ಅವಕಾಶ ಕೊಟ್ಟರೆ ಇನ್ನೊಂದು ಸತಿ ಇನ್ನೂ ಅದ್ಭುತವಾಗಿ ಇನ್ನೊಂದು ಕತೆ ತೊಗೊಂಬಂದು ಇನ್ನೊಂದು ಸತಿ ಮಾಡೋದು. ಅದರಲ್ಲಿ ಪ್ಲ್ಯಾನ್ ಮಾಡ್ತಿದ್ದೀರಾ?
ಈಗ ಸದ್ಯಕ್ಕೆ ಆ್ಯಸ್ ಆಫ್ ನಾವು ಕಾಟೇರದ ಮೇಲೆ ನಾವು ಫೋಕಸ್ ಆಗಿದ್ದು ಆ್ಯಂಡ್ ಇದ್ರ ಮುಗಿದು ಇದನ್ನು ಜನಕ್ಕೆ ತಲುಪಿಸಿದ ಮೇಲೇ ನೆಕ್ಸ್ಟು ಅನ್ನೋದ್ರ ಐಡಿಯಾ ಇತ್ತು. ಬಟ್ ಅವ್ರು ಯಾವಾಗ ಕರೆದು ಪಿಕ್ಚರ್ ಮಾಡೋಂದ್ರೆ ನಾನು ಐ ವಿಲ್ ಬಿ 100% ರೆಡಿ. ಎಲ್ಲ ಕಡೆ 4 ಶೋ ಇಲ್ಲ, ಇವತ್ತು 6 ಶೋ. ಹೇಗಿದೆ ಆ ರೆಸ್ಪಾನ್ಸ್ ಎಲ್ಲ ಕಡೆ? ನನಗೂ ಸಕ್ಕ ಶಾಕಿಂಗ್ ಅಮ್ಮ. ಅಂದರೆ ನಾವು ರಾಬರ್ಟ್ ಮಾಡಿದಾಗ ಬೆಳಗ್ಗೆ 6 ಗಂಟೆ ಶೋ ಇತ್ತು, ನಮ್ಮ ಫ್ಯಾನ್ ಶೋಸ್ ಅಂತ ಅಂದ್ಬಿಟ್ಟು ಒಂದು 3-4 ಕಡೆ ಥಿಯೇಟ್ರಲ್ಲಿತ್ತು. ನಾವು ಖುಷಿ ಪಟ್ಟಿದ್ದೆ ಅದೆಲ್ಲ. ಬಟ್ ಈ ಸತಿ 12 ಗಂಟೆ ಶೋ, ಮಧ್ಯರಾತ್ರಿ 3 ಗಂಟೆ ಶೋ, ಅದು ಎಷ್ಟು ಕಡೆ 28-30 ಥಿಯೇಟ್ರ್ಗಳಲ್ಲಿ ಬರ್ತಾಯಿದೆ. ಬೆಳಗಿನ ಜಾವ ಶೋ ಅಂತೂ 70 ಥಿಯೇಟ್ರ್ಗಳಲ್ಲಿ ಹಾಕ್ತಿದ್ದಾರೆ. ನೈಟ್ ಶೋಗಳು ಅಂದರೆ ಅಷ್ಟು ಫುಲ್ ಆಗ್ತಿದೆ. 30 ನಿಮಿಷ 40 ನಿಮಿಷದಲ್ಲಿ ಓಪನ್ ಮಾಡಿದ ಬುಕ್ಕಿಂಗ್ಗಳೆಲ್ಲ ಕ್ಲೋಸ್ ಆಗ್ತಾಯಿದೆ. ಸೊ ಅದೇ ಹೇಳಿದೆ ನಾನು, ದರ್ಶನ್ ಸರ್ಗಿರೋಂಥ ಒಂದು ಪವರು ಆ್ಯಂಡ್ ಅದಕ್ಕೆ ಒಂದು ಒಳ್ಳೆ ಕಾಂಟೆಂಟ್ ಬೆರೆತಾಗ ಜನಕ್ಕೆ ಇನ್ನೊಂದು ಎಕ್ಸೈಟ್ಮೆಂಟ್ ಲೆವೆಲ್ ಜಾಸ್ತಿ ಆಗುತ್ತೆ. ಸೊ ಅದೇ ರಿಸಲ್ಟ್ ಇದೆಲ್ಲ. ಥ್ಯಾಂಕ್ ಯು ಸೋ ಮಚ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್. ಎಸ್, ಇದು ತರುಣ್ ಸುಧೀರ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ರಾಮು ಜೊತೆ ಭಾರತಿ, ಪಬ್ಲಿಕ್ ಟಿವಿ.